जय बोलो कांग्रेस पार्टी को, जय बोलो सोनिया गांधी को, जय बोलो राहुल गांधी को, जय बोलो एच मुनियप्पा को, जय बोलो डीके शिवकुमार को, जय बोलो सिद्धरामैया को। बोलो भारत माता की, कांग्रेस पार्टी की, सोनिया गांधी की, राहुल गांधी की, खड़गे साहेबर्गे, डीके शिवकुमार गे, सिद्धरामैया ಅವ್ರಿಗೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಅಟ್ಟಾಸಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಅಟ್ಟಾಸಕ್ಕೆ ತೊಲಗಲಿ 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 ಪ್ರಜಾಪ್ರಭುತ್ವ ಕಗ್ಗೊಲ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಕಗ್ಗೊಲ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಈಗಾಗಲೇ ಪತ್ರಿಕೆಗಳ ಮೂಲಕ ಮತ್ತು ಮೀಡಿಯಾಗಳ ಮೂಲಕ ಹೋರಾಟಗಳ ಮೂಲಕ ಏನು ಕೃತ್ಯ ನಡೆದಿದೆ ಅಂತ ಹೇಳ್ಬಿಟ್ಟು ತಮಗೆಲ್ಲ ಅರಿವಾಗಿದೆ. ನಮ್ಮ ದೇಶದ ಮತ್ತು ನಮ್ಮ ಪ್ರಜಾಪ್ರಭುತ್ವದ ದೊಡ್ಡ ದೇಗುಲವಾದ ಪಾರ್ಲಿಮೆಂಟ್ನಲ್ಲಿ ಇವತ್ತು ಒಂದು ದುಷ್ಕೃತ್ಯ ನಡೆದಿದೆ. ಅದರ ಭದ್ರತೆಗೆ ಅಪಾಯ ಬಂದಿದೆ ಅನ್ನೋದಾದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣಕರ್ತ ಬಂದ್ಬಿಟ್ಟು ಈ ಲೋಕಸಭಾ ಸರ್ಕಾರ ಲೋಕಸಭೆಯಲ್ಲಿ ಏನು ಸರ್ಕಾರ ಇದೆ, ಈ ಬಿಜೆಪಿ ಸರ್ಕಾರ, ಅದು ಜವಾಬ್ದಾರಿಯನ್ನು ಹೊರಬೇಕಾಗಿದೆ ಮತ್ತು ಅದರ ಒಂದು ಬೇಜವಾಬ್ದಾರಿ ತಂದ ಆಡಳಿತ ವೈಖರಿಯಿಂದ ಇವತ್ತು ದಿನ ಪಾರ್ಲಿಮೆಂಟ್ ಮೇಲೆ ಒಂದು ದುಷ್ಕೃತ್ಯ ನಡೆದಿದೆ. ಪಾರ್ಲಿಮೆಂಟ್ ಒಳಗಡೆ ಹುಸಿ ಬಾಂಬ್ ಹಾಕೋದ್ರ ಮುಖಾಂತರ ಇವತ್ತು ಈ ದೇಶದ ಭದ್ರತೆಗೆ ಅಪಾಯ ಬಂದೊದಗಿದೆ. ಈ ಸಲುವಾಗಿ ನಮ್ಮ ವಿರೋಧ ಪಕ್ಷದ ಎಲ್ಲ ನಾಯಕರು, ನಮ್ಮ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ಮತ್ತೆ ಹಾಗೆಯೇ ರಾಹುಲ್ ಗಾಂಧಿ ಅವರು, ಎಲ್ಲ ಹಿರಿಯ ನಾಯಕರುಗಳು ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಈ ಒಂದು ದುಷ್ಕೃತ್ಯದ ವಿರುದ್ಧ ನೀವು ಏನಾದ್ರು ಮಾತಾಡಬೇಕು. ಇದು ಜನಕ್ಕೆ, ನೀವು ಈ ದೇಶದ ಜನತೆಗೆ ನೀವೇನಾದ್ರು ಹೇಳಬೇಕು. ದೇಶ ಅಭದ್ರತೆಯಲ್ಲಿದೆ ಅಂತ ಪ್ರತಿಭಟನೆ ಮಾಡಿದಾಗ ಲೋಕಸಭೆಯಲ್ಲಿ ಈ ಬಗ್ಗೆ ಚಕಾರವೆತ್ತದೆ. ಬರೀ ಮೂಕ ಪ್ರೇಕ್ಷಕರ ತರ ನಮ್ಮ ಈ ಪ್ರಧಾನಿಗಳಾದಂಥ ಮೋದಿ ಅವರು ಮತ್ತು ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಮೌನ ಮುರಿತಾ ಇಲ್ಲ. ಹಾಗೇ ಮೌನವಾಗಿ ಇದ್ಕೊಂಡು ಇವತ್ತಿನ ದಿನ ಜನಗಳ ಏನೋ ಒಂದು ಆಲೋಚನೆಗಳಿದೆ, ಆಲೋಚನೆ ಪರವಾಗಿ ಜನಗಳ ಸುಖ ಶಾಂತಿ ನಮ್ಮದೇ ಏನು ತರಬೇಕು, ಈ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಏನು ಕೊಡಬೇಕು ಅದನ್ನ ಸಾರಾಸಗಟಾಗಿ ನಿರಾಕರಿಸಿ ಇವತ್ತು ಸರ್ವಾಧಿಕಾರಿ ಧೋರಣೆಯತ್ತ ಇವತ್ತು ಬಿಜೆಪಿ ಸರ್ಕಾರ ನಡ್ಕೊಳ್ತಾ ಇದೆ. ನಾವು ಏನು ಎರಡನೇ ಮಹಾಯುದ್ಧದ ಕಾಲದಲ್ಲಿ ಹಿಟ್ಲರ್ನ ಆಡಳಿತ ಸರ್ವಾಧಿಕಾರಿ ಧೋರಣೆ ಏನಿತ್ತು, ಆ ರೀತಿ ಇವತ್ತಿನ ಇಂಡಿಯಾದಲ್ಲಿ ಮಾನ್ಯ ಪ್ರಧಾನಿಯವರಾದಂಥ ಮೋದಿಯವರು ಮತ್ತು ಅಮಿತ್ ಶಾ ಅವರ ನೇತೃತ್ವದ ಸರ್ಕಾರ ಆ ಧೋರಣೆಯನ್ನ, ಸರ್ವಾಧಿಕಾರಿ ಧೋರಣೆಯನ್ನ ಇವತ್ತು ನಡೆಸ್ತಾ ಇದೆ. ಏನವರು ನಮ್ಮ ಲೋಕಸಭೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಈ ಬಗ್ಗೆ ನೀವು ವಿವರಣೆಯನ್ನು ನೀಡಿ ಅಂದಾಗ ಅನಾಮತ್ತಾಗಿ ಸುಮಾರು 146 ಲೋಕಸಭಾ ಸದಸ್ಯರನ್ನ ಹೊರಗಡೆ ಆಗಿರೋಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಆಗಿರೋಂಥ ಮಾರ್ಗವಾದಂಥ ಒಂದು ಸನ್ನಿವೇಶ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಎರಡನೇ ಮಹಾಯುದ್ಧದ ಕಾಲದಲ್ಲಿ ಏನು ಹಿಟ್ಲರ್ ಆಡಳಿತ ಇತ್ತು, ಅಲ್ಲಿ ಬುದ್ಧಿಜೀವಿಗಳಾಗ್ಲಿ, ವಿಚಾರ ಮಾಡೋಂಥವ್ರಾಗ್ಲಿ, ಪ್ರಶ್ನೆ ಮಾಡೋಂಥವ್ರಾಗ್ಲಿ ಆತ ಇಟ್ಕೊಳ್ತಾ ಇರಲಿಲ್ಲ. ಯಾರು? ಹಿಟ್ಲರ್. ಅದೇ ಕಾರಣಕ್ಕೆ 2 ಬಾರಿ ನೊಬೆಲ್ ಪ್ರಶಸ್ತಿ ತಗೊಂಡಂತ ಐನ್ಸ್ಟೀನ್ ಆ ದೇಶ ಬಿಟ್ಟು ಹೋಗ್ತಾರೆ. ಹಾಗೆಯೇ ಸಿಗ್ಮಂಡ್ ಫ್ರಾಯ್ಡ್, ನೊಬೆಲ್ ಪ್ರಶಸ್ತಿ ವಿಜೇತ ಸಿಗ್ಮಂಡ್ ಫ್ರಾಯ್ಡ್, ದೊಡ್ಡ ಮನಸ್ಶಾಸ್ತ್ರಜ್ಞ, ಅವರು ಸಹ ಅಮೆರಿಕಾಗೆ ಮತ್ತು ಇಂಗ್ಲೆಂಡ್ಗೆ ಹೊರಡುತ್ತಾರೆ. ಹಾಗೇನೆ ಇವತ್ತಿನ ದಿನ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಇಂಟೆಲೆಕ್ಚುಯಲ್ಸ್, ಬುದ್ಧಿಜೀವಿಗಳು, ವಿಚಾರವಾದಿಗಳು, ಪ್ರಗತಿಪರರು ಯಾರು ಸಹ ಇವತ್ತಿನ ದಿನ ಮೋದಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋ ಸ್ಥಿತಿಯಲ್ಲಿ ಇವತ್ತು ಇಲ್ಲ. ಆ ಥರ ಆಗಿದೆ. ಯಾಕೆ ಅಂತಂದ್ರೆ ಇವತ್ತಿನ ದಿನ ನಮ್ಮ ದೇಶದ ನೊಬೆಲ್ ಪ್ರಶಸ್ತಿ ವಿಜೇತ ದೊಡ್ಡ ಆರ್ಥಿಕ ತಜ್ಞ ಅಮರ್ತ್ಯ ಸೇನ್ ಸಹ ಮೋದಿ ಸರ್ಕಾರ ಇರುವವರೆಗೂ ಸಹ ನಾನು ಬಾಯಿ ಬಿಚ್ಚೋದಿಲ್ಲ, ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ನನಗೆ ಇಲ್ಲದಾಗಿದೆ ಅನ್ನೋ ಮಾತನ್ನ ಅಮರ್ತ್ಯ ಸೇನ್ ಹೇಳ್ತಾ ಇದ್ದಾರೆ. ಅಂತಂದ್ರೆ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪ್ರಗತಿಪರವಂತ ವಿಚಾರಗಳನ್ನ ಮಾತಾಡೋಕ್ಕೆ ಬಾಯಿ ಕಟ್ಟಿ ಇರುವಂತಹ ಪರಿಸ್ಥಿತಿ ಇವತ್ತು ದೇಶದಾದ್ಯಂತ ನಿರ್ಮಾಣ ಆಗ್ತಾ ಇದೆ.